ಜನರಲ್ ಮ್ಯಾನೇಜರ್ ಆಫ್ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಕರ್ನಾಟಕ ರೀಸನ್ನು ನಮ್ಮ ಅಂಡರ್ ಬರುತ್ತೆ, ಕರ್ನಾಟಕ ಮತ್ತು ಲಕ್ಷದ್ವೀಪ್ ಅಂಡರ್ ಬರುತ್ತೆ. ಇವರು ಹರೀಶ್ ಅಂತೇಳಿ ಡೆಪ್ಟಿ ಜನರಲ್ ಮ್ಯಾನೇಜರ್ ರೀಸನ್ನು. ಸೊ ಅವರು RK ಗೌತಮ್ ಡೆಪ್ಟಿ ಜನರಲ್ ಮ್ಯಾನೇಜರ್ ಆಪರೇಷನ್ಸ್, ಉದಯ್ ಬೀರ್ ಸಿಂಗ್ ಡೆಪ್ಟಿ ಜನರಲ್ ಮ್ಯಾನೇಜರ್ ಫೈನಾನ್ಸ್, ರಮೇಶ್ ನಾಯಕ್ ಡೆಪ್ಟಿ ಜನರಲ್ ಮ್ಯಾನೇಜರ್ ಜನರಲ್. ಆ್ಯಕ್ಚುಲಿ ಈ ಒಂದು ಪ್ರೆಸ್ ಮೀಟ್ ಕರೆದಿದ್ದ ಉದ್ದೇಶ ಏನಂದರೆ 9/7/2024ಕ್ಕೆ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಓಪನ್ ಮಾರ್ಕೆಟ್ ಸೇಲ್ಸ್ ಸ್ಕೀಮ್ ಅದನ್ನು ರೀಲಾಂಚ್ ಮಾಡಿದ್ರು. ಆ್ಯಕ್ಚುಲಿ ಲಾಸ್ಟು ಜುಲೈ ಅಥವಾ ಆಗಸ್ಟ್ 23ನಲ್ಲಿ ನಮ್ಮ ನೀವು ಗೊತ್ತಿರ್ಬೋದು, ಅನ್ನಭಾಗ್ಯ ಸ್ಕೀಮಲ್ಲಿ ಅಕ್ಕಿ ಕೇಳ್ತಾಯಿದ್ರು, ಸಡನ್ನಾಗಿ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮಲ್ಲಿ ಸ್ಟಾಪ್ ಆಯಿತು. ಯಾಕೆಂದರೆ ಸ್ವಲ್ಪ ಲಾಸ್ಟ್ ಇಯರ್ ಮಳೆ ಇದು ಅಭಾವ ಇದೆ, ಸ್ಟಾಕ್ ಪೊಸಿಷನ್ನು ಸ್ವಲ್ಪ ಡ್ವಿಂಡ್ಲಿಂಗ್ ಇತ್ತು. ಅದು ನಮಗೆ ಅಡಿಕ್ವೇಟಾಗಿ ಸಿಗುತ್ತೋ ಇಲ್ಲೋ ಅನ್ನೋ ಗ್ಯಾರಂಟಿ ಇರಲಿಲ್ಲ ಲಾಸ್ಟ್ ಸೀಸನ್ನು. ಸ್ವಲ್ಪ ದೇಶದ ನಾನಾ ಭಾಗದಲ್ಲಿ ಮಳೆ ಪ್ರಮಾಣ ಕಡಿಮೆ ಇರೋದಕ್ಕೋಸ್ಕರ ಅದನ್ನು ವಿಡ್ರಾ ಮಾಡಿದ್ರು. ಅಗೇನ್ ಈ ಸರಿ ಮಳೆ ಚೆನ್ನಾಗಿದೆ ಅನ್ನೋಗೋಸ್ಕರ ಮತ್ತು ನಮ್ಮಲ್ಲೂ ಸಫಿಷಿಯೆಂಟ್ ಸ್ಟಾಕ್ ಇದೆ, ಆ ಉದ್ದೇಶಕ್ಕೋಸ್ಕರ ಮತ್ತೆ ಪುನಃ ಇದನ್ನು ಸೇಲನ್ನು ಸ್ಟಾರ್ಟ್ ಮಾಡಿದ್ದಾರೆ. 9/7/2024 ಗೌರ್ಮೆಂಟ್ ಆಫ್ ಇಂಡಿಯಾ ನಮ್ಮ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾಗೆ ಅಥರೈಸ್ ಮಾಡಿದ್ದಾರೆ. ಮತ್ತು ಏನು ಹೇಳಿ, ಬಹಿರಂಗ ಮಾರಾಟ ಅದೇ ಓಪನ್ ಮಾರ್ಕೆಟ್ ಸೇಲ್ ಸ್ಕೀಮು. ಇದರಲ್ಲಿ ನೀವು ರಿಜಿಸ್ಟರ್ಡ್ ಟ್ರೇಡರ್ಸು, ರೈಸ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರರು ಯಾರಾದರೂ ಜಂಕ್ಷನ್ ಪೋರ್ಟಲ್ ಇದೆ ನಮ್ಮದು, ಅಲ್ಲಿ ಪೋರ್ಟಲಲ್ಲಿ ರಿಜಿಸ್ಟರ್ ಮಾಡಿ ಅವರು ಪ್ರತಿ ವಾರ ನಾವು ಶುಕ್ರವಾರ ಟೆಂಡರ್ ಫ್ಲೋಟ್ ಆಗುತ್ತೆ, ವಾರದ ಶುಕ್ರವಾರ ಪ್ರತಿ ವಾರ. ಅವತ್ತು ಬಿಡ್ಡಿಂಗು ಬುಧವಾರ ಇರುತ್ತೆ, ನಮಗೆ 2 ಗಂಟೆವರೆಗೂ ಅವರು ಬಿಡ್ ಮಾಡ್ಬೋದು. ಆ ಥರ ಬಿಡ್ ಮಾಡಿ ಒಬ್ಬರು ಮಿನಿಮಮ್ 1 ಟನ್ ಅಂದರೆ 10 ಕ್ವಿಂಟಲ್ ಒಬ್ಬರು ತೊಗೋಬೋದು. ಮ್ಯಾಕ್ಸಿಮಮ್ 2,000 ಕ್ವಿಂಟಲ್ವರೆಗೂ 2,000 ಟನ್ವರೆಗೂ ತೊಗೋಬೋದು. ಅಂದರೆ 20,000 ಕ್ವಿಂಟಲ್ವರೆಗೂ ಅವ್ರು ಬಿಡ್ ಮಾಡಿ ತೊಗೋಬೋದು ಒಬ್ಬರು. ಅಂದರೆ ಒಂದು ಪ್ಯಾನ್ ಕಾರ್ಡ್ಗೆ ಒಂದೇ ಬಿಡ್ ಮಾಡ್ಬೋದು ಅವರು ಒಂದು ಸ್ಟೇಟಲ್ಲಿ. ಅದೇ ಇದು ಮತ್ತೆ ಬೇರೆ ಸ್ಟೇಟಲ್ಲಿ ಅವ್ರು ತೊಗೋಬೋದು, ಆದರೆ ಒಂದು ಸ್ಟೇಟಲ್ಲಿ ಒಂದು ಪ್ಯಾನ್ ಕಾರ್ಡ್ ಅಷ್ಟೇ ಅಲೋಡು ಕಂಡೀಷನ್ನು. ಅವರು ಜಂಕ್ಷನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರ್ಬೇಕು ನಮ್ಮ ಎಂಪೆನಲ್ಮೆಂಟು. ಆ ರಿಜಿಸ್ಟ್ರೇಷನ್ಗೆ ನಾನು ಇಲ್ಲಿ ಒಂದಿಷ್ಟು ಡಾಕ್ಯುಮೆಂಟ್ ಹೇಳಿದ್ದೇನೆ, ಆ ಡಾಕ್ಯುಮೆಂಟ್ ಅವರು ಸಬ್ಮಿಟ್ ಮಾಡಿದರೆ ಇಮ್ಮಿಡಿಯೇಟಾಗಿ ಅವರು ರಿಜಿಸ್ಟ್ರೇಷನ್ ಮಾಡ್ತಾರೆ. ಸೊ ಅವರು ಪಾರ್ಟಿಸಿಪೇಟ್ ಮಾಡ್ಬೋದು ನಮ್ಮ ಬಿಲ್ಡಲ್ಲಿ. ಮಿನಿಮಮ್ 1 ಟನ್ನು, ಮ್ಯಾಕ್ಸಿಮಮ್ 2,000 ಟನ್ವರೆಗೂ ಇದು ಮಾಡ್ಬೋದು. ರೇಟ್ ಬಂದುಬಿಟ್ಟು 2,800 ರೂಪಾಯಿ ಪರ್ ಕ್ವಿಂಟಲ್. ಇದಕ್ಕೆ ನಮ್ಮ ಟ್ರಾನ್ಸ್ಪೋರ್ಟೇಷನ್, ಲೋಕಲ್ ಟ್ರಾನ್ಸ್ಪೋರ್ಟೇಷನ್ ಆ್ಯಡ್ ಆಗುತ್ತೆ. ಅದು ಆ್ಯಡ್ ಆಗಿಬಿಟ್ಟು ನಮಗೆ ಫೋರ್ಟಿಫೈಡ್ ರೈಸ್ಗೆ 2,932 ರೂಪಾಯಿ ಮಿನಿಮಮ್ ರೇಟು, ಮತ್ತು ಮ್ಯಾಕ್ಸಿಮಮ್ಮು 3,287 ರೂಪಾಯಿ ಇದೆ. ಅಂದರೆ ಪಂಜಾಬಿಂದ ಏನು ಅಕ್ಕಿ ಬರುತ್ತಲ್ಲ ಅದು ಸ್ವಲ್ಪ ನಮಗೆ ಕಾಸ್ಟ್ಲಿ ಆಗುತ್ತೆ, ಅಂದರೆ 32 ರೂಪಾಯಿ 87 ಪೈಸೆ ಆಗುತ್ತೆ. ಇಲ್ಲಿ ಆಂಧ್ರ ಮತ್ತು ತೆಲಂಗಾಣದಿಂದ ಏನು ಅಕ್ಕಿ ಬರುತ್ತೋ ಅದು ಕಡಿಮೆ ಆಗುತ್ತೆ, ನಮಗೆ ಟ್ರಾನ್ಸ್ಪೋರ್ಟೇಷನ್ ಅದಕ್ಕೆ ಕಡಿಮೆ ಆಗುತ್ತೆ. ಅದೇ ರೀತಿ ಫೋರ್ಟಿಫೈಡ್ ರೈಸನ್ನು ಸ್ವಲ್ಪ ಕ್ವಾಂಟಿಟಿ ಇದೆ ನಮ್ಮಲ್ಲಿ, ಅದಕ್ಕೆ 2,859 ರೂಪಾಯಿ ಮಿನಿಮಮ್ ಪ್ರೈಸು, ಮ್ಯಾಕ್ಸಿಮಮ್ಮು 3,214 ರೂಪಾಯಿ. ಲಾಸ್ಟ್ ನಾವು ಈಗ 3 ಟೆಂಡರ್ ಮಾಡಿದ್ವಿ. ಫಸ್ಟ್ ಟೆಂಡರು 2ನೇ ತಾರೀಕು ಮಾಡಿದ್ವಿ, 2 ಆಗಸ್ಟ್ಗೆ. ಅವಾಗ 740 ಟನ್ನು ಸೇಲ್ ಆಗಿದೆ. ಆನಂತರ ನೆಕ್ಸ್ಟ್ ಟೆಂಡರ್ ನಾವು ನೆಕ್ಸ್ಟ್ ವೀಕ್ ಮಾಡಿದ್ವಿ, ಅಂದರೆ 14 ಬಿಡ್ ಆಯಿತು. ಅದು 14ಗೆ 200 ಟನ್ ಸೇಲ್ ಆಗಿದೆ, 210 ಟನ್ನು. ಟೋಟಲ್ ನಮ್ಗೆ ಇದುವರೆಗೂ 950 ಟನ್ನು ಸೇಲ್ ಆಗಿದೆ. ಇವತ್ತು ಬಿಡ್ ಇತ್ತು, ಇವತ್ತು ಯಾರೂ ಪಾರ್ಟಿಸಿಪೇಟ್ ಮಾಡಿಲ್ಲ, ಆ್ಯಕ್ಚುಲಿ 0 ರೆಸ್ಪಾನ್ಸ್. ಅದಕ್ಕೋಸ್ಕರ ನಾವು ಅಟ್ಲೀಸ್ಟ್ ಒಂದು ಸ್ವಲ್ಪ ಪಬ್ಲಿಸಿಟಿ, ಯಾಕೆಂದರೆ
ನಾವು ಮಾರ್ಕೆಟ್ ರೇಟೂ ನಾನು ನೋಡಿದೆ, ನೀವು APMC ಪೋರ್ಟಲ್ ಹೋಗಿ ನೋಡಿದರೆ ಬೆಂಗಳೂರಲ್ಲಿ ನೋಡಿ, ನೀವು ದಪ್ಪ ಅಕ್ಕಿ ಇದು 35 ರೂಪಾಯಿ ಮೇಲೆ ಇದೆ ರೇಟು. ಅದು ನಮ್ಮಲ್ಲೀಗ 29-30 ರೂಪಾಯಿಗೆ ಸಿಗ್ತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತೇಳಿ ಈ ಪ್ರೆಸ್ ಮೀಟ್ ಕರೆದಿದ್ದು. ಬಂದಿಲ್ಲ ಸರ್, ಕಾರಣ ಏನು? ಅದೇ ನಮಗೆ ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲ ಇದರಲ್ಲೂ ಪಬ್ಲಿಸಿಟಿ ಮಾಡಿದ್ವಿ. ಈವನ್ ನಮ್ಮ ಕೇಂದ್ರ ಮಾನ್ಯ ಮಂತ್ರಿಗಳು ಸಹ ಇವು ಪ್ರೆಸ್ ಕಾನ್ಫರೆನ್ಸ್ 2-3 ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಪಬ್ಲಿಸೈಸು ಮಾಡಿದ್ದಾರೆ. ಆದರೂ ರೆಸ್ಪಾನ್ಸು ಅಷ್ಟಾಗಿ ಬರ್ತಾ ಇಲ್ಲ. ರೈಸ್ ಕ್ವಾಲಿಟಿ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ A1 ಕ್ವಾಲಿಟಿನೇ. ನಮ್ಮಲ್ಲಿ FAQ ಫೇರ್ ಎವರೇಜ್ ಕ್ವಾಲಿಟಿ ಅಂತ ಏನು ಕರಿತೀವಲ್ಲ, ಅದೇ ಫೇರ್ ಎವರೇಜ್ ಕ್ವಾಲಿಟಿ ಸ್ಟಾಕೇ ನಾವು ಕೊಡ್ತಾ ಇರೋದು. ಕ್ವಾಲಿಟಿ ಇಟ್ ಈಸ್ ವೆರಿ ಗುಡ್ ರೈಸ್. ಎಷ್ಟು ಟನ್ ಇದೆ ಸರ್ ಸ್ಟಾಕ್? ನಮ್ಮಲ್ಲಿ 1 ಲಕ್ಷದ ಅಲ್ಲ, ಒಂದು ನಿಮಿಷ, $42,801 ಟನ್ ಇದೆ. ಪ್ಲಸ್ ನಿಮಗೆ ಗೋಧಿ 1,23,000 ಗೋಧಿ ಇದೆ. ಅಂದರೆ ಸಫಿಷಿಯೆಂಟ್ ಇದೆ. ನಮ್ಮ ಸ್ಟೇಟ್ ರಿಕ್ವೈರ್ಮೆಂಟ್ ಇರೋದು 2,17,000 ಟನ್. ಅದರಲ್ಲಿ ಈಗ ನಮಗೆ 7,42,000 ರೈಸ್ ಇದೆ ಇವತ್ತು. ಕ್ವಾಂಟಿಟಿಗೇನು ತೊಂದರೆ ಇಲ್ಲ. ರೈಸ್ ಏನು ಸರ್? ಏನು ರೈಸ್ ಅದು? ಏನು ಹೇಳಿ? ಏನು ರೈಸ್ ಅದು? ರೈಸ್ ಅಂದರೆ ಜಸ್ಟ್ ಜನರಲ್ ರೈಸ್ ಅಂತ ಅಲ್ಲ, ಗ್ರೇಡಿ ಕ್ವಾಲಿಟಿ. ನಮ್ಮಲ್ಲಿ ಗ್ರೇಡಿ ಕ್ವಾಲಿಟಿ ಏನಿರುತ್ತೋ ಅದೇ ರೈಸೇನೆ. ಈಗ ಅನ್ನ ಬಗ್ಗೆ ಯೋಜನೆ ಕೊಡ್ತಿರಲ್ಲ, ಅದೇ ರೈಸ್, ಸೇಮ್ ಅದೇ ಕ್ವಾಲಿಟಿ ರೈಸೇನೆ. ಇದು ಏನು ಸಬ್ಸ್ಟ್ಯಾಂಡರ್ಡ್ ಆ ಟೈಪ್ ಏನಿಲ್ಲ. ನೀವೇನು ಕ್ವಾಲಿಟಿ ಏನು ನಾವು ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಕೊಡ್ತೀವಲ್ಲ, ಅದೇ ರೈಸೇನೆ ನಾವು. ರೈಸ್ ಬಂದರೆ ಈಗ ನಮ್ಮ ಅಮೌಂಟ್ ದುಡ್ಡು ಆಗ್ತಾಯಿದ್ರು. ಅನ್ನ ಬಗ್ಗೆ 5 kg 7 kg ಕೊಡೋದನ್ನ ಕಡಿಮೆ ಮಾಡಿ 5 kg ಕೊಟ್ಟು ಉಳಿದದ್ದು ದುಡ್ಡು ಆಗ್ತದೆ. ಹೌದು ಹೌದು, ತಿಂಗಳಿಗೆ ಅವ್ರಿಗೆ. ಅಂದರೆ ಈಗ ಅಂದರೆ ಫುಲ್ಲು 10 kgನೋ 7 kgನೂ ಕೊಡ್ಬೋದು, 10 kgನೂ ಕೊಡ್ಬೋದು ಗೌರ್ಮೆಂಟ್. ಅಂದರೆ ಅಕ್ಕಿ ಯಾವ್ದು ಕೊರತೆ ಆಗಿಲ್ಲ. ಇವಾಗ ಅನ್ನ ಬಗ್ಗೆ ಸ್ಕೀಮ್ ಬೇರೆ, ಅದರ ಮತ್ತೆ ಗರೀಬ್ ಕಲ್ಯಾಣ ಅನ್ನ ಭಾಗ್ಯ ಯೋಜನೆ ಬೇರೆ. ಅದು ಬಂದ್ಬಿಟ್ಟು ನಮ್ಮ ಸೆಂಟ್ರಲ್ ಗೌರ್ಮೆಂಟ್. ಅನ್ನ ಭಾಗ್ಯದ ಬಂದ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ ಏನು ಮಾಡ್ತಾರೆ, ಫಸ್ಟಿಂದ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ. ಬಿಗಿನಿಂಗಲ್ಲೇ ಹೇಳಿದೆ ಲಾಸ್ಟ್ ಇಯರ್ ಕಂಡೀಷನ್ಸ್ ಹೇಗಿತ್ತು ಅಂತೇಳಿ. ಲಾಸ್ಟ್ ಇಯರ್ ಸ್ವಲ್ಪ ವೆದರ್ ಕಂಡೀಷನ್, ರೈನ್ ಫಾಲ್ ಅಷ್ಟು ಇರಲಿಲ್ಲ. ಎಲ್ಲ ಭಾಗದ್ದು ನಾವು ನೋಡಬೇಕಾಗುತ್ತೆ. ಅದು ಲಾಸ್ಟ್ ಇಯರ್ ಸ್ವಲ್ಪ ಉತ್ಪಾದನೆ ಸ್ವಲ್ಪ ಇದಾಯಿತು ಅಂತೇಳಿ ಪ್ರಿಕಾಷನರಿ ಮೇಜರ್ ಆಗಿ ಇದು ಓಪನ್ ಮಾರ್ಕೆಟ್ ಸ್ಕೀಮ್ ಏನಿದೆಯೋ ಅದನ್ನು ಹಿಂಪಡೆದ್ರು ಕೇಂದ್ರ ಸರ್ಕಾರದವರು. ಬಿಕಾಸ್ ಆಫ್ ಪ್ಯೂರ್ಲಿ ವೆದರ್ ಕಂಡೀಷನ್ ಆ್ಯಂಡ್ ಪ್ರೊಡಕ್ಷನ್ ಫೋರ್ಕಾಸ್ಟ್ ನೋಡಿಬಿಟ್ಟು ಮೋಸ್ಟ್ಲಿ ನಮಗೆ ಏನು ಎಕ್ಸ್ಪೆಕ್ಟೆಡ್ ಪ್ರೊಡಕ್ಷನ್ ಇತ್ತಲ್ಲ ಅದು ಆಗದೇ ಇರ್ಬೋದು. ಆಗದೇ ಇದ್ದರೆ ನಮಗೆ ಬೇರೆ ನಮ್ಮ PDSಗೆ ಸಪ್ಲೈ ಮಾಡೋದಕ್ಕೆ ತೊಂದರೆ ಆಗ್ಬೋದು ಅಂತೇಳಿ ಈ ಓಪನ್ ಮಾರ್ಕೆಟ್ ಸ್ಕೀಮು ಸ್ಟಾಪ್ ಮಾಡಿದ್ರು. ಆದರೆ ಈ ಸರಿ ಈಗ ಪ್ರೊಡಕ್ಷನ್ನು ಎಲ್ಲ ಚೆನ್ನಾಗಿದೆ. ಈ ಸೀಸನ್ನು ಚೆನ್ನಾಗಿದೆ ಮತ್ತು ಈಗ ಸ್ಟಾಕ್ ಲೆವೆಲ್ಲೂ ನಮ್ಮ ಹತ್ರ ಚೆನ್ನಾಗಿದೆ. ಹಾಗಾಗಿ ಈಗ ಅದನ್ನು ಮುಂದುವರಿಸಿದ್ದಾರೆ. ಇದರಲ್ಲಿ ನಾವು ಏನು 9/7/2024ಕ್ಕೆ ಸೆಂಟ್ರಲ್ ಗೌರ್ಮೆಂಟು FCI ಪರ್ಮಿಷನ್ ಕೊಟ್ಟಾಯಿತು. ಅದನ್ನು ನಮಗೆ 29ನೇ ತಾರೀಕು ನಮಗೆ ಕಮ್ಯುನಿಕೇಟ್ ಮಾಡಿತ್ತು, ನೀವು ಸ್ಟೇಟ್ ಗೌರ್ಮೆಂಟ್ಗೆ ಇದು ಮಾಡಿ ಅಂತೇಳಿ. ನಾನು ಈ 30 ನಾವು ನಿಮ್ಮ ರಿಕ್ವೈರ್ಮೆಂಟ್ ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದ್ವಿ. ನಿಮಗೇನು ಎಕ್ಸ್ಟ್ರಾ ರೈಸ್ ಬೇಕು ಅನ್ನಭಾಗ್ಯ ಸ್ಕೀಮ್ಗೆ 5 kg ಏನು ಜಾಸ್ತಿ ನೀವು HOD ಕೊಡಬೇಕು ಅಂತಿದ್ದೀರಿ, ಅದು ನಾವು ಕೊಡೋಕ್ಕೆ ಸಿದ್ಧ. ಅವರು 30ನೇ ತಾರೀಕಿಗೆ ನಮಗೆ 2,36,000 ಟನ್ನು ನಮ್ಗೆ ಎಡಿಷ್ನಲ್ ಬೇಕು ಅಂತೇಳಿ ಅವ್ರ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ. ಫುಡ್ ಸೆಕ್ರೆಟರಿ ಸ್ಟೇಟ್ ಗೌರ್ಮೆಂಟ್ನವರು ಅದನ್ನು ತಗೊಂಡು ನಾವು ಸೆಂಟ್ರಲ್ ಗೌರ್ಮೆಂಟಿಂದ ನಮ್ಮ FC ಹೆಡ್ ಕ್ವಾರ್ಟ್ರಿಂದ ಒಪ್ಪಿಗೆ ತೊಗೊಂಡ್ಬಿಟ್ಟು 2ನೇ ತಾರೀಕು ಅವರಿಗೆ ಮಾಡಿದ್ವಿ, ನಾವು ಕೊಡೋದಕ್ಕೆ ಸಿದ್ಧ ಇದ್ದೀವಿ ಅಂತೇಳಿ. ಅದು ಮೋಸ್ಟ್ಲಿ ಬಂದರೆ ಡ್ರಾಟು ಫ್ಲಡ್ಸ್ ಈ ಥರ ಬಂದರೆ ಬಫರ್ ಸ್ಟಾಕ್ ಅಂತಲೂ ಮಾಡ್ತೀವಿ. ಆ ಲೆವೆಲ್ಗಿನ ಹೆಚ್ಚಾಗಿ ನಮ್ಮಲ್ಲಿ ಸ್ಟಾಕ್ ಇದ್ದರೆ, ಪ್ರೈಸು ನೀವು ಹೆಚ್ಚಾಗಿದ್ದರೆ ಆ ಟೈಮಲ್ಲಿ ಇದು ಪ್ರೈಸ್ ಸ್ಟೆಬಿಲೈಸೇಷನ್ ಅಂತೇಳಿ ಓಪನ್ ಮಾರ್ಕೆಟ್ ಸೇಲ್ ನಾವು ಸ್ಟಾರ್ಟ್ ಮಾಡ್ತೀವಿ. ಅದೇ
ಇದರಲ್ಲಿ ನಾವು ಈಗ ಇದು ಸ್ಟಾರ್ಟ್ ಇದು ಮಾಡಿ ಮಾರ್ಚ್ವರೆಗೂ ಮಾತ್ರ ನೆಕ್ಸ್ಟ್ ಇಯರ್ ಎಕ್ಸ್ಟೆಂಡ್ ಅಲ್ಲ, ಆಗುತ್ತೆ. ಇದು ವರ್ಷಕ್ಕಷ್ಟೇ ತಗೊಳ್ತಾರೆ. ಈಗ ನೆಕ್ಸ್ಟ್ ಸ್ಟಾಕ್ ಪೊಸಿಷನ್ ಎಲ್ಲ ನೋಡ್ಬಿಟ್ಟು ನೆಕ್ಸ್ಟ್ ಇಯರ್ ಏನು ಮಾಡಬೇಕು ಅನ್ನೋದನ್ನ ಇದು ಮಾಡ್ತಾರೆ. ಇದು ಯಾಕಂದ್ರೆ ಸೀಸನ್ ವೈಸು ಈಗ ನೋಡಿ